ಇನ್ನು ಸಿಲಿಂಡರ್ ಕೊರತೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೊಲ್ಯೂಷನ್ ಅನ್ನು ಹುಡುಕೊಂಡಿರುವಂಥದ್ದು. ಬಯೋಗ್ಯಾಸ್ ಉತ್ಪಾದನೆಗೆ ಮುಂದಾದ ಜಿಬಿಎ. ಬಯೋಗ್ಯಾಸ್ ಉತ್ಪಾದನೆಯಿಂದ ವಾಣಿಜ್ಯ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ. ಬಯೋಗ್ಯಾಸ್ ಉತ್ಪಾದನೆಗೆ ಮುಂದಾಗಿರುವಂತಹ ಜಿಬಿಎ. ಬಯೋಗ್ಯಾಸ್ ಉತ್ಪಾದನೆಯಿಂದ ವಾಣಿಜ್ಯ ಕ್ಷೇತ್ರಕ್ಕೆ ಇಲ್ಲಿ ಅನುಕೂಲವಾಗುತ್ತೆ. ಈಗಾಗಲೇ ಕೋರಮಂಗಲದಲ್ಲಿ ಇರುವ ಬಯೋಗ್ಯಾಸ್ ಸೆಂಟರ್ ಏನಿದೆ ಅದರಿಂದ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಬಯೋಗ್ಯಾಸ್ ಸೆಂಟರ್ಗೆ ಜಿಬಿಎ ಮುಖ್ಯ ಆಯುಕ್ತರ ಭೇಟಿಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಎಂದು ಮಾಹಿತಿಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳಲ್ಲಿ ಪಡೆದಿದ್ದಾರೆ. ಮತ್ತಷ್ಟು ಬೇರೆ ಬೇರೆ ವಲಯಗಳಲ್ಲೂ ಕೂಡ ಈ ರೀತಿಯಾದಂತಹ ಏನು ಬಯೋಗ್ಯಾಸ್ ಸೆಂಟರ್ಗಳನ್ನು ನಾವು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಏನೆಲ್ಲ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಿಲಿಂಡರ್ನ ಅಭಾವವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬಯೋಗ್ಯಾಸ್ ಸೆಂಟರ್ಗಳನ್ನು ಅತಿ ಹೆಚ್ಚಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಘಟಕದಲ್ಲೂ 5 ಟನ್ ತ್ಯಾಜ್ಯದಿಂದ ಸುಮಾರು 200 kgಗೂ ಹೆಚ್ಚು ಈ ಒಂದು ಏನು ಅನಿಲವನ್ನು ಉತ್ಪಾದನೆ ಮಾಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗಾಗಲೇ ಬಯೋಗ್ಯಾಸ್ ಸೆಂಟರ್ಗೆ ಭೇಟಿ ನೀಡಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಎಲ್ಲ ಮಾಹಿತಿಗಳನ್ನು ಕೂಡ ತಿಳಿದುಕೊಂಡಿರುವಂಥದ್ದು. ಇನ್ನು ಈ ಒಂದು ಬಯೋಗ್ಯಾಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದರೆ ಹಸಿ ಘನತ್ಯಾಜ್ಯದಿಂದ ಬಯೋಗ್ಯಾಸ್ ಉತ್ಪಾದನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಈ ಹಿಂದೆ ಈಗಾಗಲೇ BBMPಯಿಂದ ಕೂಡ 12 ಬಯೋಗ್ಯಾಸ್ ಘಟಕ ನಿರ್ಮಾಣವಾಗಿತ್ತು. ಸದ್ಯ 6 ಘಟಕಗಳಷ್ಟೇ ವರ್ಕಿಂಗಲ್ಲಿದೆ. ಇನ್ನು ಉಳಿದಂತಹ 6 ಘಟಕಗಳು ವರ್ಕಿಂಗ್ನಲ್ಲಿಲ್ಲ. ಅವು ಅದರ ಬಗ್ಗೆ ಏನೆಲ್ಲ ಕಾರ್ಯಗಳು ಮಾಡಬೇಕು ಅದನ್ನು ನವೀಕರಣ ಕಾರ್ಯಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಇನ್ನು ಸಿಲಿಂಡರ್ನ ಕೊರತೆ ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಮಟ್ಟದ ರೀತಿಯಲ್ಲಿ ಜನರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಸೊ ಇದೇ ವಿಚಾರವಾಗಿ ಈಗ ಸರ್ಕಾರ ಕೂಡ ಒಂದಿಷ್ಟು ಗಮನವನ್ನು ತೆಗೆದುಕೊಂಡು ಈ ಒಂದು ಬಯೋಗ್ಯಾಸ್ ಸೆಂಟರ್ಗೆ ಕೋರಮಂಗಲದಲ್ಲಿರುವಂತಹ ಬಯೋಗ್ಯಾಸ್ ಸೆಂಟರ್ಗೆ ಭೇಟಿ ನೀಡಿ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿಕೊಂಡು ಬೇರೆ ಬೇರೆ ವಲಯಗಳಲ್ಲೂ ಸಹ ಬಯೋಗ್ಯಾಸ್ ಸೆಂಟರ್ಗಳನ್ನು ಸ್ಥಾಪಿಸೋದಕ್ಕೆ ಬಯೋಗ್ಯಾಸ್ ಸೆಂಟರ್ಗಳನ್ನು ಮತ್ತೆ ಶುರು ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಮಾತುಕತೆಗಳನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಬಯೋಗ್ಯಾಸ್ ಸೆಂಟರ್ಗೆ ಭೇಟಿ ನೀಡಿದಂತಹ ಅಧಿಕಾರಿಗಳು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ತಿಳಿದುಕೊಂಡಿರುವಂಥದ್ದು. ಈ ಒಂದು ಹಸಿ ಘನತ್ಯಾಜ್ಯ ಏನಿದೆ ಅದರಿಂದ ಬಯೋಗ್ಯಾಸ್ನ ಉತ್ಪಾದನೆ ಮಾಡಲಾಗುವಂಥದ್ದು. ಸೊ ಆದ ಕಾರಣದಿಂದಾಗಿ ಬಯೋಗ್ಯಾಸ್ ಸೆಂಟರ್ನ ವಲಯಗಳನ್ನು ಎಲ್ಲ ಕಡೆ ಕೂಡ ನಾವು ಇನ್ಮೇಲೆ ಪ್ರಾರಂಭ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಗಳು ಕೂಡ ಈಗ ಆಗಿದೆ. ಈಗ ಸರ್ಕಾರ ಇದರ ಬಗ್ಗೆ ಗಮನವನ್ನು ಕೂಡ ಹರಿಸ್ತಾ ಇದೆ. ಇನ್ನೊಂದು ಕಡೆ ನಾವು ನೋಡೋದಾದರೆ ಈ ಹಿಂದೆ ಈಗಾಗಲೇ BBMPಯಿಂದ 12 ಬಯೋಗ್ಯಾಸ್ ಘಟಕಗಳು ನಿರ್ಮಾಣವಾಗಿದ್ದವು. ಅದರಲ್ಲಿ 6 ಬಯೋಗ್ಯಾಸ್ ಘಟಕಗಳು ಮಾತ್ರ ಈಗ ವರ್ಕಿಂಗಲ್ಲಿವೆ. ಇನ್ನು ಉಳಿದಂತಹ 6 ಕಾರ್ಯದಲ್ಲಿ ಈಗಾಗಲೇ ತೊಡಗಿಕೊಂಡಿರುವಂಥದ್ದು. ಅವು ಕಂಪ್ಲೀಟಾಗಿ ಮುಕ್ತಾಯ ಆಗಿಲ್ಲ. ಸೊ ಆದ ಕಾರಣದಿಂದಾಗಿ ಈಗ ಅಲ್ಲಿ ಕಾರ್ಯ ಕೂಡ ನಡೀತಾ ಇದೆ. ಸೊ ನಮ್ಮ ಬೆಂಗಳೂರಿನಲ್ಲಿ ಈಗ ನಡೀತಾ ಇರುವಂತಹ ಸಿಲಿಂಡರ್ನ ಅಭಾವ ಕೊರತೆ ಯಾವ ಮಟ್ಟಿಗೆ ಬಿಸಿ ತಟ್ಟಿದೆ ಅಂತಂದರೆ ಹೋಟೆಲ್ ಅವರಿಗೆ ಆಗಿರ್ಬೋದು, PG ಅವರಿಗೆ ಆಗಿರ್ಬೋದು, ಮುಖ್ಯವಾಗಿ ಆಟೋ ಡ್ರೈವರ್ಗಳಿಗೂ ಕೂಡ ಈ ಒಂದು ಸಿಲಿಂಡರ್ನ ಅಭಾವ ಮತ್ತು ಈ ಒಂದು ಸಿಲಿಂಡರ್ನ ಕೊರತೆಯಿಂದಾಗಿ ಅವರು ಕೂಡ ಪರದಾಟವನ್ನು ಪಡ್ತಾ ಇದ್ದಾರೆ.